ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಪ್ರೆಗ್ನೆಂಟ್ ಆಗಿದ ತಕ್ಷಣ ಮಾಡಲೇಬೇಕಾದಂತಹ ವಿಷಯಗಳು. ತುಂಬ ಜನ ಇದನ್ನು ಮಿಸ್ ಮಾಡ್ತೀರಾ. ದಯವಿಟ್ಟು ಇದನ್ನೆಲ್ಲ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ನೀವು ಯಾವಾಗ ಪ್ರೆಗ್ನೆಂಟ್ ಆಗ್ತಿರೋ ಅಲ್ಲಿಂದ ಹಿಡಿದು 9th ಮಂತ್ವರೆಗೂ ಇನ್ನೇನು ಡೆಲಿವರಿಗೆ ಈಗ ಹೋಗಿ ಹಾಸ್ಪಿಟ್ಲಲ್ಲಿ ಕುತ್ಕೋತೀನಿ ಅನ್ನೋವರೆಗೂ ಈ ವಿಷಯಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ಫಸ್ಟ್ ನಿಮಗೆ ದಿನಗಳು ತಳ್ಳಿ ಹೋಯ್ತಾ, ಒಂದು 5 ದಿವಸ 6 ದಿವಸ ಅಲ್ಲ, 1 ವೀಕ್ ವೆಯ್ಟ್ ಮಾಡಿ ಆಮೇಲೆ ಪ್ರೆಗ್ನೆನ್ಸಿ ಕಿಟ್ ತಂದು ಪ್ರೆಗ್ನೆನ್ಸಿ ಕಿಟ್ ತಂದು ಚೆಕ್ ಮಾಡ್ತೀರಾ. ನಿಮಗೆ ಫೇಂಟ್ ಲೈನ್ ಬರುತ್ತೆ. ಫೇಂಟ್ ಲೈನ್ ಬಂದಿದ ತಕ್ಷಣ ಅಯ್ಯೋ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ. ಫೇಂಟ್ ಲೈನ್ ಅಂದ್ರೆ ಏನು ಗೊತ್ತಾ? ಲೈಟ್ ಆಗಿ ಲೈನ್ ಬರೋದು. ಒಂದು ಬಂದು CT ಅಂತ 2 ಇರುತ್ತೆ. ಅದರಲ್ಲಿ ಒಂದು ಡಾರ್ಕ್ ಆಗು ಒಂದು ಲೈಟ್ ಆಗು ಬಂತು ಅಂದ್ರೆ ಪ್ರೆಗ್ನೆಂಟ್ ಅಲ್ಲ ಅನ್ಕೊಂತೀರಾ. ಆ ಥರ ಏನೂ ಇಲ್ಲ. ಯಾಕಂದ್ರೆ HCG ಹಾರ್ಮೋನ್ಸ್ಗಳ ಪ್ರಮಾಣ ಬಂದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಲೈಟಾಗಿ ಕಾಣಿಸುತ್ತೆ. ಸೊ 1 ವೀಕ್ ಬಿಟ್ಟು ನೀವು ಚೆಕ್ ಮಾಡುವಾಗ ಡಾರ್ಕ್ ಆಗಿ ಕಾಣಿಸುತ್ತೆ. ಸೊ ಫೇಂಟ್ ಲೈನ್ ಅಂತ ಅನ್ಕೊಂಡು ರಾಬಿರಿ ಊಟ ಮಾಡೋದು, ಹೇಗಂದ್ರೆ ಹಾಗೆ ಬೈಕ್ ರೈಡ್ ಮಾಡೋದು, ಅಂದರೆ ನೀವು ಗಾಡಿ ಓಡಿಸ್ತೀರಾ, 2 ವೀಲರ್ ಅಂದರೆ ಓಡಿಸೋದು, ಒಂಥರ ನಾರ್ಮಲ್ ಆಗಿ ಇರ್ತೀರಾ ಅಂತಂದರೆ ಅದು ಖಂಡಿತವಾಗ್ಲೂ ಯಾವುದಾದ್ರೂ ತೊಂದರೆ ಆಗಬಹುದು ಮೇ ಬಿ ಬೆಳೀತಾ ಇರೋ ಮಗುಗೆ. ಸೊ ನಿಮಗೆ ಫೇಂಟ್ ಲೈನ್ ಬಂದರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಒನ್ಸ್ ಚೆಕ್ ಮಾಡೋದು, ಬ್ಲಡ್ ಚೆಕ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಎರಡನೇದು ಬಂದು ಬ್ಲಡ್ ಚೆಕ್ ಮಾಡಿಸೋದು. ಬ್ಲಡ್ ಚೆಕ್ ಏನಕ್ಕೆ ಅಂತಂದರೆ ನಿಮ್ಮ ಹೆಮೋಗ್ಲೋಬಿನ್ ಲೆವೆಲ್, HB ಲೆವೆಲ್ ಎಷ್ಟಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಇದು ಯಾಕೆ ಅಂತಂದರೆ HB ಲೆವೆಲ್ ನಿಮಗೆ ಅಟ್ಲೀಸ್ಟ್ ಅದು 13 DL ಆದರೂ ಇರಬೇಕಾಗುತ್ತೆ. ಒಂದೊಂದು ಸತಿ ಪ್ರೆಗ್ನೆಂಟ್ ಕನ್ಫರ್ಮ್ ಆದಾಗ ನಿಮಗೆ 13 DL ಇರುತ್ತೆ. ಹೋಗ್ತಾ 7 DL 6 DLಗೆ ಬಂದ್ಬಿಡುತ್ತೆ. ಸೊ ಅದು ಯಾಕೆ ಅಂದರೆ ಮಗುಗೂ ಸೇರಿ ನ್ಯೂಟ್ರಿಷನ್ ಬೇಕಲ್ವಾ, ನೀವು ಕಮ್ಮಿ ತಿಂತಾ ಇದ್ದೀರಾ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಚೆನ್ನಾಗಿ ಊಟ ಮಾಡಬೇಕು, ಬ್ಲಡ್ ಲೆವೆಲನ್ನು ನಾರ್ಮಲ್ ಆಗಿ ಇಟ್ಕೋಬೇಕು, HB ಲೆವೆಲ್ ಇನ್ಕ್ರೀಸ್ ಆಗೋ ಥರ ಫುಡ್ಗಳನ್ನು ತಗೋಬೇಕು. ಇದು ಡಾಕ್ಟರ್ಸ್ ನಿಮಗೆ ಫಸ್ಟ್ ಟ್ರೈಮಿಸ್ಟ್ರಲ್ಲೇ ಬ್ಲಡ್ ಚೆಕ್ಕನ್ನು ಮಾಡಿಬಿಟ್ಟು ನಿಮಗೆ ಅದರ ಇನ್ಫಾರ್ಮೇಷನನ್ನು ಬಂದು ತಿಳಿಸ್ಕೊಡ್ತಾರೆ. ಎರಡನೇದು ನಿಮ್ಮ ಥೈರಾಯ್ಡ್ ಚೆಕ್ ಆ್ಯಂಡ್ ನೆಕ್ಸ್ಟು ಡಯಾಬಿಟಿಸ್ ಲೆವೆಲ್ ಹೇಗಿದೆ, ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆಯಾ, ಡಯಾಬಿಟಿಸ್ ಎಲ್ಲ ನಿಮಗೆ ನಾರ್ಮಲ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಫರ್ದರಾಗಿ ಡಾಕ್ಟರ್ಸ್ ಬಂದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಮಾಡುವಂತಹ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿ. ಫಸ್ಟ್ ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟ್, ಅದನ್ನು ಮಾಡಿಸ್ಕೊಳ್ಳಿ. ಈಗ ಬರ್ತಿದ್ದ ಹಾಗೇನೆ ಏನೇನೆಲ್ಲ ಗಮನಿಸಬೇಕಾಗುತ್ತೆ ಮೇಯ್ನಾಗಿ ಹೆಲ್ತ್ ವೈಸ್ ಅಂದರೆ, ನಿಮಗೆ ಬ್ಲಡ್ ಏನಾದರೂ ಹೋಗ್ತಾ ಇದೆಯಾ, ವೈಟ್ ಡಿಸ್ಚಾರ್ಜ್ ಏನಾದರೂ ಇದೆಯಾ, ಇಲ್ಲ ಏನಾದರೂ ನೀರು ಥರ ಹೋಗ್ತಾ ಇದೆಯಾ, ರಕ್ತ ಹೋಗ್ತಿದೆಯಾ, ಅಂದರೆ ವೈಟ್ ಡಿಸ್ಚಾರ್ಜ್ ಎಲ್ಲ 2-3 ಥರ ಇದ್ದಾವೆ. ಅಂದರೆ ಯೆಲ್ಲೋಯಿಶ್ ಆಗಿ, ಪಿಂಕಿಶ್ ಆಗಿ, ರೆಡ್ಡಿಶ್ ಆಗಿ, ವೈಟ್ ಆಗಿ, ಮಿಲ್ಕಿ ವೈಟ್ ಆಗಿ, ಮೊಸರು ಥರ ಈ ರೀತಿ ಕರ್ಡಿಯಾಗಿ ಹೋಗೋದು, ಈ ರೀತಿ ಎಲ್ಲ ನಿಮ್ಗೆ ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೋಬೇಕು, ಸ್ಪೆಷಲ್ ಆಗಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇಂಪ್ಲಾಂಟೇಷನ್ ಟೈಮಲ್ಲಿ ಕೂಡ ನಿಮಗೆ ಬ್ಲಡ್ ಹೋಗುತ್ತೆ. ಸೊ ಹಾಗಾಗಿ ಡ್ರಾಪಿಂಗ್ ಅದನ್ನು ಬಂದು ಅಂತ ಹೇಳ್ತಾರೆ, ಜಸ್ಟ್ ಡ್ರಾಪ್ ಬರುತ್ತೆ. ಸೊ ಅದನ್ನು ಕೂಡ ನೀವು ಡಾಕ್ಟರ್ಸ್ ಹತ್ರ ಯಾವುದಕ್ಕೂ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ಹೇಳ್ತಿದ್ದೀನಿ. ಸೊ ಕೆಲವ್ರಿಗೆ ವಾಮಿಟಿಂಗ್ ಇರುತ್ತೆ, ಕೆಲವ್ರಿಗೆ ವಾಮಿಟಿಂಗ್ ಇರಲ್ಲ, ಎಲ್ಲರಿಗೂ ಇರಬೇಕು ಅಂತ ಏನಿಲ್ಲ. ಸೊ ಕೆಲವ್ರಿಗಿರತ್ತೆ, ಕೆಲವ್ರಿಗಿರಲ್ಲ, ಅದು ಕೂಡ ಫುಲ್ಲಾಗೆ ನಾರ್ಮಲ್. ಮತ್ತು ಸೆಕೆಂಡ್ ಟ್ರೈಮಿಸ್ಟರ್ ಬರ್ತಿದ್ದ ಹಾಗೆ ಅನಾಮಲಿ ಸ್ಕ್ಯಾನ್, ಇದು ಬಂದು ನಿಮಗೆ 18 to 20 ವೀಕ್ಸ್ ಒಳಗಡೆ ಮಾಡುವಂಥ ಸ್ಕ್ಯಾನ್ ಇದು ತುಂಬ ಇಂಪಾರ್ಟೆಂಟ್. ಈ ಸ್ಕ್ಯಾನನ್ನು ಕೂಡ ಮಾಡಿಸ್ಕೊಳ್ಳಿ. ಮಗುವಿನ ವೆಯ್ಟ್, ಮಗುವಿನ ಪೊಸಿಷನ್, ಮಗುವಿನ ಸುತ್ತ ಇರೋ ನೀರಿನ ಒಂದು ಅಳತೆ ಎಲ್ಲನೂ ನಿಮಗೆ ಹೇಳ್ತಾರೆ, ಮಗುವಿನ ಬೆಳವಣಿಗೆ ಹೇಳ್ತಾರೆ. ಸೊ ಬ್ಲಡ್ ಚೆಕಪ್ಸ್ ನಾರ್ಮಲ್ ಆಗಿ 3 months ಒನ್ಸ್ ಮಾಡ್ತಾ ಇರ್ತಾರೆ, HB ಲೆವೆಲ್ ನೋಡ್ಕೊಳ್ಳೋದಕ್ಕೆ. ಒಂದು ವೇಳೆ ನಿಮಗೆ ಗೆಸ್ಟೇಜ್ನ ಡಯಾಬಿಟಿಸ್ ಇದ್ದರೆ ಅದನ್ನು ಕೂಡ ಹಾಗಾಗಿ ಚೆಕ್ ಮಾಡಿ ಡಾಕ್ಟರ್ಸ್ ಬಂದು ನಿಮಗೆ ಅದಕ್ಕೂ ಕೂಡ ಟ್ಯಾಬ್ಲೆಟ್ಸನ್ನು ಕೊಡ್ತಾ ಇರ್ತಾರೆ. ಆ್ಯಂಡ್ 6 months 7 monthಗಳಲ್ಲೂ ಕೂಡ ಕೆಲವ್ರಿಗೆ ಸ್ಕ್ಯಾನ್ ಹೇಳ್ತಾರೆ, ಕೆಲವ್ರಿಗೆ 7th ಮಂತಲ್ಲಿ ಹೇಳ್ತಾರೆ. 7th ಮಂತಲ್ಲಿ ಪ್ರೀ ಮೆಚೂರ್ಡ್ ಬೇಬಿಗಳು ಆಗುವಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಆ ಟೈಮಲ್ಲಿ ಲೋ ಲೇಯಿಂಗ್ ಪ್ಲಾಸೆಂಟಾ ಇದ್ರೂ ಕೂಡ ಹುಷಾರಾಗಿರಬೇಕು. ಪ್ಲಾಸೆಂಟಾ ಅನ್ನೋದು ಗರ್ಭಕೋಶದ ದ್ವಾರದ ಹತ್ರ, ಅದೇ ಸರ್ವಿಕ್ಸ್ ಹತ್ರ ಇದೆ ಅಂದರೆ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಾಕ್ಟರ್ಸು ತುಂಬ ಹುಷಾರಾಗಿರೋದಕ್ಕೆ ಹೇಳ್ತಾರೆ. ಒಂದು ವೇಳೆ ನಿಮ್ಮ ಸರ್ವಿಕ್ಸ್ ಶಾರ್ಟ್ ಆಗಿದ್ದರೆ, ಲಾಂಗ್ ಆಗಿದ್ದರೆ, ಇಲ್ಲ ಅಂತಂದರೆ ನಿಮಗೆ ಹೊಲಿಗೆ ಹಾಕಬೇಕು ಅಂತ ಹೇಳಿದರೆ ಪ್ರತಿಯೊಂದು ಕೂಡ 7th ಮಂತಲ್ಲಿ ಡಾಕ್ಟರ್ಸ್ ಬಂದು ನೋಡಿಬಿಟ್ಟು ಹೇಳ್ತಾರೆ. 9th ಮಂತ್ ಬರೋ ಅಷ್ಟೊತ್ತಿಗೆ ನಿಮಗೆ ಸಾಮಾನ್ಯವಾಗಿ ಕೆಲವೊಂದು ವಿಷಯಗಳನ್ನೆಲ್ಲ ತಿಳ್ಕೊಳ್ತಾ ಬಂದಿರ್ತೀರಾ. ಸೊ ಸ್ಕ್ಯಾನಿಂಗ್ಸ್ ತುಂಬಾ ಮಸ್ಟ್. ಫಸ್ಟ್ ಟ್ರೈಮಿಸ್ಟ್ರಲ್ಲಿ, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ, ಥರ್ಡ್ ಟ್ರೈಮಿಸ್ಟ್ಗಳಲ್ಲಿ ಮಾಡುವಂಥ ಸ್ಕ್ಯಾನಿಂಗ್ಸ್ ತುಂಬ ಮುಖ್ಯ. ತುಂಬ ಜನ ಪರವಾಗಿಲ್ಲ, ಏನಾಗಲ್ಲ, ಇನ್ನೊಂದು ವೀಕ್ ಬಿಟ್ಟು ಮಾಡಿಸೋಣ ಅಂತ ಅನ್ಕೋತೀರಾ, ಅದು ತಪ್ಪು. ಡಾಕ್ಟರ್ಸ್ ಯಾವಾಗ ಹೇಳಿರ್ತಾರೋ ಅವಾಗೇ ಮಾಡಿಸ್ಬೇಕು. ಆವಾಗಲೇ ಆ ಮಗುವಿನ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಸರಿಯಾದ ಸಮಯದಲ್ಲಿ ಗುರ್ತಿಸೋದಕ್ಕಾಗೋದು. ಓಕೆನಾ? ಸೊ ಈ ಎಲ್ಲ ಸಮಯಗಳಲ್ಲಿಯೂ ನಿಮಗೇನಾದರೂ ಒಂದು ವೇಳೆ ಸ್ವಲ್ಪ ಬ್ಲೀಡಿಂಗು, ಇಲ್ಲಾಂದರೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಇದ್ದರೆ, ನೀರು ಹೋಗೋ ಥರ ಅನಿಸಿದ್ರೆ, ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ, ವಿಪರೀತವಾಗಿ ಜ್ವರ ಇತ್ತು ಅಂದರೆ, ತುಂಬ ಹೇರ್ ಲಾಸ್ ಆಗ್ತಾ ಇದ್ದರೆ, ತುಂಬ ಪಿಂಪಲ್ಸ್ ಬರ್ತಾ ಇದ್ದರೆ, ಬಾಡಿಯಲ್ಲಿ ತುಂಬ ರ್ಯಾಷಸ್ ಆಗ್ತಾ ಇದ್ದರೆ, ತಲೆ ಸುತ್ತು ತಲೆ ಚಕ್ಕರ್ ಹಾಕ್ತಿದ್ರೆ, ಮತ್ತು ನಿಮಗೆ ಕಣ್ಣೆಲ್ಲ ಬಿಳ್ಚ್ಕೊಂಡು ನಾಲ್ಗೆ ಎಲ್ಲ ಒಂಥರ ಪೇಲ್ ಎಲ್ಲೋ ಥರ ಆಗಿದ್ದರೆ, ಯೂರಿನಲ್ಲಿ
ತುಂಬ ಯೆಲ್ಲೋಯಿಶ್ ಆಗಿ ರೆಡ್ಡಿಶ್ ಆಗಿ ಕಾಣಿಸ್ಕೊಂಡ್ರೆ, ಮತ್ತು ತುಂಬ ಸುಸ್ತಾಗಿ ಫೀಲ್ ಆದರೆ, ತುಟಿ ಎಲ್ಲ ತುಂಬ ಒಣಗೋದ್ರೆ, ಇವೆಲ್ಲ ಒಂದು ರೀತಿ ತೊಂದರೆಗಳನ್ನು ಸೂಚಿಸುತ್ತೆ. ಸೊ ಹಾಗೆಲ್ಲ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ. ಮತ್ತು ಯಾವಾಗಲೂ ಬಿಡದೇ ಇರುವಂತಹ ಹೊಟ್ಟೆ ನೋವು, ಬಿಡದೇ ಇರುವಂಥ ಜ್ವರ, ಕೆಮ್ಮು, ನೆಗಡಿ, ರೆಮಿಡೀಸ್ಗೆ ಹೇಳೋ ಮಾತು ಕೇಳ್ತಿಲ್ಲ, ಡಾಕ್ಟರ್ಸ್ ಹತ್ರ ಒನ್ಸ್ ಹೋಗಿ ಬಂದೆ ಆದರೂ ಸರೋಗಲಿಲ್ಲ ಅಂದರೆ ಸ್ಪೆಷಲ್ ಆಗಿ ಡಾಕ್ಟರ್ಸ್ ಹತ್ರ ತೋರಿಸಲೇಬೇಕು. ಇದು ಕೆಲವೊಂದು ಇನ್ಫೆಕ್ಷನ್ಸಿಂದ ಆಗುವಂತಹ ತೊಂದರೆಗಳು. ಸೊ ಇಷ್ಟು ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಹೆಲ್ದಿ ಫುಡ್ಡನ್ನು ತೊಗೊಳ್ಳಿ. ಡಾಕ್ಟರ್ಸ್ ಕೊಡುವಂಥ ಟ್ಯಾಬ್ಲೆಟ್ಸನ್ನು ಮಿಸ್ ಮಾಡಬೇಡಿ. ಐರನ್, ಫೋಲಿಕ್ ಆ್ಯಸಿಡ್ ಇದೆಲ್ಲನೂ ನಮಗೆ ತುಂಬ ಇಂಪಾರ್ಟೆಂಟ್. ಫುಡ್ಡಲ್ಲಿ ಯಾವಾಗಲೂ ಸಿಗಲ್ಲ. ಸೊ ಡಾಕ್ಟರ್ಸ್ ಕೊಡುವಂಥ ಟ್ಯಾಬ್ಲೆಟ್ಸನ್ನು ನೀವು ಕಂಪ್ಲೀಟಾಗಿ ಹಾಕ್ಕೊಳ್ತಾ ಬರಬೇಕು ಟೈಮಿಂಗ್ಸ್ ಪ್ರಕಾರವಾಗಿ. 8 ಅವರ್ ನಿದ್ದೆ ಮುಖ್ಯ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ಹೈಜಿನಿಕ್ ಆಗಿ ನಿಮ್ಮ ದೇಹವನ್ನು ನೋಡ್ಕೊಳ್ಳಿ. ಚೆನ್ನಾಗಿ ಸ್ನಾನ ಮಾಡಿ. ನಿಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಯಾವುದೇ ಕಾರಣಕ್ಕೂ ಸೋಪ್ ಹಾಕಿನೋ ಈ ವಿ ವಾಶ್ ಆ ಥರ ಇಂಟಿಮೇಟ್ ಏರಿಯಾಗಳನ್ನು ವಾಶ್ ಮಾಡೋದಕ್ಕೆ ಬರುವಂಥ ಯಾವುದೇ ರೀತಿ ವಿಷಯಗಳನ್ನು ಆ್ಯಡ್ ಮಾಡಬೇಡಿ. ವಾರ್ಮ್ ವಾಟರ್ ಇಲ್ಲ ಅರಿಶಿನ ಪುಡಿ ಹಾಕಿ ಜಸ್ಟ್ ವಾರ್ಮ್ ವಾಟರ್ ವಾಶ್ ಮಾಡಿದ್ರೆ ಸಾಕು. ನೀಟಾಗಿ ಒಂದು ಬಟ್ಟೆಯಿಂದ ವೆಟ್ ಏರಿಯಾನೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಅಷ್ಟೇ ಸಾಕು. ಯಾಕಂದರೆ ತುಂಬ ಜನ ನನಗೆ ಯಾವಾಗಲೂ ಅಂಡರ್ವೇರ್ ಬಂದು ವೆಟ್ ಆಗ್ತಾ ಇರುತ್ತೆ, ಏನು ಮಾಡೋದು, ಸ್ಮೆಲ್ ಬರುತ್ತೆ, ಒಂದು ರೀತಿ ಅನ್ಈಸಿಯಾಗಿ ಫೀಲ್ ಆಗುತ್ತೆ ಹೊರಗೋದಾಗೆಲ್ಲನೂ ಅಂತ ಕೇಳ್ತೀರಾ. ನೀವು ಪ್ಯಾಂಟೀಸ್ ಲೈನರ್ ಬರುತ್ತೆ, ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಅಂದರೆ ಏನು ನಾವು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ತೀವಿ ಅದೇ ಥರ ಚಿಕ್ಕದಾಗಿ ಬರುತ್ತೆ. ಅದು ಬಂದು ವೆಟ್ಟಾಗಿರೋ ಒಂದು ಪ್ಲೇಸನ್ನು ಬಂದು ಡ್ರೈ ಆಗಿ ಇಟ್ಕೊಳ್ಳೋದು. ಸೊ ಅಂದರೆ ವೈಟ್ ಡಿಸ್ಚಾರ್ಜ್ ಆಗ್ತಿದ್ರೆ, ಏನಾದರೂ ಒಂಥರ ನಿಮಗೆ ಯೂರಿನ್ ಹೋಗಿ ಬಂದಿರ್ತೀರ ಹೊರಗಡೆ, ವರ್ಕಿಂಗ್ ವಿಮೆನ್ಸು, ಅಲ್ಲೆಲ್ಲ ಬಟ್ಟೆ ಇರಲ್ಲ ಒರೆಸ್ಕೊಳ್ಳೋದಕ್ಕೆ ಅನ್ನುವಾಗ ನೀವು ಚಿಕ್ಕದಾಗಿ ಪ್ಯಾಂಟಿ ಲೈನರ್ಸನ್ನು ಕೂಡ ಯೂಸ್ ಮಾಡ್ಬೋದು. ಅದು ನಿಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆ ಥರ ಎಲ್ಲ ಕೊಡಲ್ಲ. ಯಾಕಂದರೆ ಅದು ತುಂಬ ಡ್ರೈ ಆಗಿ ಇಟ್ಕೊಳ್ಳುತ್ತೆ ನಿಮ್ಮನ್ನು, ನಿಮ್ಮ ಒಂದು ವಜೈನಲ್ ಏರಿಯಾವನ್ನು, ನಿಮ್ಮ ಒಂದು ಪ್ಯಾಂಟಿಯನ್ನು ಡ್ರೈ ಆಗಿ ಇಟ್ಕೊಳ್ಳುತ್ತೆ. ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ, ನಿಮಗೆ ಹೊರಗಡೆ ಕೇಳಿದ್ರು ಸಿಗುತ್ತೆ, ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇದು ಇನ್ಫೆಕ್ಷನಿಂದ ನಿಮ್ಮನ್ನು ಕಾಪಾಡುತ್ತೆ. ನಿಮಗೆ ಸೈಡೆಲ್ಲ ರ್ಯಾಷಸ್ ಥರ ಆಗುತ್ತೆ, ಕೆಲವ್ರಿಗೆ ಊದ್ಕೊಂಡ್ಬಿಡುತ್ತೆ, ಕೆಲವ್ರಿಗೆ ಸ್ಮೆಲ್ಲಿಂದ ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಓಡಾಡೋಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರೆಗ್ನೆಂಟಲ್ಲಿ ಇದು ಕಾಮನ್. ಓಕೆನಾ? ಸೊ ಹೆವಿಯಾಗಿ ವೈಟ್ ಡಿಸ್ಚಾರ್ಜ್ ಇದ್ದಾಗ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಸೊ ಇಷ್ಟೆಲ್ಲ ವಿಷಯಗಳನ್ನು ಪ್ರೆಗ್ನೆನ್ಸಿಯಲ್ಲಿ ಬಂದು ನಾವು ಗಮನಿಸಬೇಕಾಗುತ್ತೆ. ಓಕೆನಾ? ಸೊ ಲೂಲಿಂಗ್ ಪ್ಲಾಸೆಂಟ್ ಆಗಿದ್ರೆ ನೀವು ಬಂದು ದಾಂಪತ್ಯ ಇರಬಾರ್ದು, ರೆಸ್ಟ್ ಇರಬೇಕು. ಹೊಲಿಗೆ ಹಾಕ್ಸಿದ್ರೆ ರೆಸ್ಟ್ ಇರಬೇಕು. ಈ ರೀತಿ ತುಂಬಾ ವಿಷಯಗಳಿದ್ದಾವೆ. ವಿಡಿಯೋಗಳೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ನಿಮ್ಗೆ ಯಾವ ರೀತಿ ಕ್ವೆಶ್ಚನ್ ಕೇಳಬೇಕೋ ಆ ರೀತಿ ಕ್ವೆಶ್ಚನನ್ನು ನೀವು ವಿಡಿಯೋಸ್ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದ್ರೇ ನಿಮ್ಗೆ ಎಲ್ಲ ರೀತಿ ವಿಡಿಯೋಸು ಸಿಗುತ್ತೆ. ಪ್ಲೇ ಲಿಸ್ಟಲ್ಲೂ ನಾನು ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಯಾವ ಥರ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.